ನಾಡಿನ ಕಿತ್ತೂರ ರಾಣಿ ಚೆನ್ನಮ್ಮ. ಕಿತ್ತೂರ ರಾಣಿ ಚೆನ್ನಮ್ಮ ಕನ್ನಡ ನಾಡಿನ ಗರಿಮೆಯ ಮಹಿಳಾ ಫ್ರೀಡಂ ಫೈಟರ್. ಅವರು 1778ರಲ್ಲಿ ಜನಿಸಿ ಬಾಲ್ಯದಿಂದಲೇ ಧೈರ್ಯ, ಶೌರ್ಯ ಮತ್ತು ಓಕೆ ಗೈಸ್, ಈಗ ನೋಡಿದ್ರಲ್ಲ ಈ ಥರ ಸ್ಟೋರಿ ವೀಡಿಯೋ, ಹಿಸ್ಟ್ರಿಕಲ್ ಸ್ಟೋರಿ ವೀಡಿಯೋಸ್ ಯಾವ ಥರ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬ ಅಂದರೆ ತುಂಬ ಸಿಂಪಲ್ ಆ್ಯಂಡ್ 4K ಏನಿದೆ ವೀಡಿಯೋ ಜನ್ರೇಟ್ ಏನಿದೆ ಆ 4K ಅಲ್ಲಿ ನಾವು ಯಾವ ಥರ ಜನ್ರೇಟ್ ಮಾಡಿಸ್ಬೋದು. ಆ್ಯಂಡ್ ಆ್ಯನಿಮೇಷನ್ಸ್ಗಳು ಯಾವ ಥರ ಆ್ಯಡ್ ಮಾಡ್ಬೋದು. ನೀವು ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಹೋಗ್ಬಿಟ್ಟು ಆ್ಯನಿಮೇಷನ್ ಆ್ಯಡ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ನಿಮಗೆ ಏನು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದರಲ್ಲೇ ನೀವು ಆ್ಯನಿಮೇಷನ್ ಈಸಿಲಿ ಆ್ಯಡ್ ಮಾಡ್ಬೋದು. ಯಾವ ಥರ ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಯಾವ ಥರ ನಾವು ಈ ಥರ ಹಿಸ್ಟ್ರಿಕಲ್ ಸ್ಟೋರಿ ವೀಡಿಯೋ ಯಾವ ಥರ ಮಾಡೋದಂತ ಸಿಂಪಲ್ ಸ್ಟೆಪ್ಸಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಇಲ್ಲಾಂದರೆ ನಿಮಗೆ ಅರ್ಧಂಬರ್ಧ ತಿಳ್ಕೊತೀರಾ, ಆಮೇಲೆ ನನಗೆ ಅದಾಗ್ತಿಲ್ಲ ಅಕ್ಕ ಇದಾಗ್ತಿಲ್ಲ ಅಕ್ಕ ಅಂತ ಹೇಳ್ತೀರಾ. ಸೊ ವಿಡಿಯೋ ಬಂದುಬಿಟ್ಟು ಲಾಸ್ಟ್ವರೆಗೂ ನೋಡಿ, ಆಗಲೇ ಗೊತ್ತಾಗೋದು. ಓಕೆನಾ ಗೈಸ್? ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವ್ರನ್ನ ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವು ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಅದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ತೋರಿಸ್ಬಿಡ್ತೀನಿ ಈ ಥರ ಸ್ಟೋರೀಸ್ ನೋಡೋ ಆಡಿಯನ್ಸ್ ಇದ್ದಾರಾ ಇಲ್ವಾ ಅಂದ್ಬಿಟ್ಟು. ಸೊ ಸಿಂಪಲ್ ನಾವು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚಲ್ಲಿ ನಾನು ಸರ್ಚ್ ಮಾಡ್ತೀನಿ ಟ್ರೂ ವರ್ಡ್ಸ್ ಅಂದ್ಬಿಟ್ಟು. ಓಕೆನಾ? ಟ್ರೂ ವರ್ಡ್ಸ್ ಅಂತ ನಾನು ಸರ್ಚ್ ಮಾಡ್ಕೊತೀನಿ. ಈ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ಇಲ್ಲಿ ಎಷ್ಟು 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವ್ರ ಚಾನಲಲ್ಲಿ. ನೀವು ನೋಡ್ಬೋದು 2 ಮಿಲಿಯನ್ ಸಬ್ಸ್ಕ್ರೈಬರ್ಸು. ಆ್ಯಂಡ್ ಇವ್ರ ವೀಡಿಯೋಸ್ ನೋಡಿ, ಹಿಸ್ಟ್ರಿಕಲ್ ವೀಡಿಯೋ ಸೇಮ್ ಟು ಸೇಮ್. ಆ್ಯಂಡ್ ಇದರಲ್ಲಿ ವ್ಯೂಸ್ ಎಷ್ಟು ಬಂದಿದೆ, 1 ಮಿಲಿಯನ್ವರೆಗೂ ವ್ಯೂಸ್ ಬರ್ತಾ ಇದೆ. ಓಕೆನಾ? ಸೊ ನೀವು ನೋಡ್ಬೋದು ಎಲ್ಲ ಬಂದುಬಿಟ್ಟು ಇವ್ರದ್ದು ಮಿಲಿಯನ್ಸಲ್ಲಿ ವ್ಯೂಸ್ ಬಂದಿದೆ. ಆ್ಯಂಡ್ ಲ್ಯಾಕಲ್ಲೇ ವ್ಯೂ ಬಂದಿದೆ, ನೀವು ನೋಡ್ಬೋದು. ಓಕೆನಾ? ಸೊ ನೋಡಿ, ಮಿಲಿಯನ್ಸಲ್ಲಿ ಬರೀ ಲ್ಯಾಕಲ್ಲಿ, ಮಿಲಿಯನಲ್ಲಿ ಲ್ಯಾಕಲ್ಲೇ ವ್ಯೂಸು ಇವ್ರದ್ದು ಬಂದಿರೋದು. ಸೊ ಈ ಥರ ವೀಡಿಯೋಸ್ ನಾವು ಯಾವ ಥರ ಕ್ರಿಯೇಟ್ ಮಾಡ್ಬೋದು. ಓಕೆನಾ? ಸೊ ಈ ಥರ ವೀಡಿಯೋಸೇ ನಾವು ಯಾವ ಥರ ಕ್ರಿಯೇಟ್ ಮಾಡೋದಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ಗೆ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ಟೈಪ್ ಇದೆ. ಸೊ ಒಂದು ಆ್ಯಡ್ ಬರ್ತಿದೆ, ಈ ಆ್ಯಡ್ನ ನಾವು ಕಟ್ ಮಾಡ್ಕೊಳ್ಳೋಣ. ಇವ್ರದ್ದು ಚಾನೆಲ್ ಬಂದುಬಿಟ್ಟು ಮಾನಿಟೈಸೇಷನ್ನು ಕೂಡ ಆಗಿದೆ. ಓಕೆನಾ? ಸೊ ನಾವು ಈ ಆ್ಯಡ್ ಬಂದುಬಿಟ್ಟು ಕಟ್ ಮಾಡ್ಕೊಳ್ಳೋಣ, ಇಲ್ಲಿಂದ ಸ್ಕಿಪ್ ಮಾಡೋಣ. ನೋಡಿ, ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರಲ್ಲ ಕ್ರಿಯೇಟರ್. ಸೊ ಇದೇ ಥರ ಇದು ಬಂದುಬಿಟ್ಟು AI ವೀಡಿಯೋಸು, AI ಜನ್ರೇಟ್ ಮಾಡಿಸ್ಕೊಂಡು ವೀಡಿಯೋಸ್ಗಳನ್ನ ಮಾಡಿರೋದು. ಓಕೆನಾ? ಸೊ ಇದೇ ಥರ ನಾವು ಯಾವ ಥರ ವೀಡಿಯೋ ಮಾಡ್ಬೋದು, ಈ ಥರ ಆ್ಯನಿಮೇಷನು ಹಾಕಿಬಿಟ್ಟು ಯಾವ ಥರ ವೀಡಿಯೋ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟು ನಮಗೆ ಏನು ಬೇಕು ಈ ಥರ ವೀಡಿಯೋ ಕ್ರಿಯೇಟ್ ಮಾಡೋಕ್ಕೆ? ಸ್ಟೋರಿ ಬೇಕು. ಸೊ ಸ್ಟೋರಿಗೆ ಸಿಂಪಲಿ ನಾವೇನು ಮಾಡಬೇಕು, ChatGPT ಅಪ್ಲಿಕೇಶನ್ ಎಲ್ಲರ ಹತ್ರ ಇರುತ್ತೆ. ಬೈ ಚಾನ್ಸ್ ಇಲ್ಲ ಅಂದರೆ ನಿಮ್ಮದು ಏನು ಪ್ಲೇಸ್ಟೋರ್ ಇದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ChatGPT ಅಂತ ಹಾಕಿ ಅದು ಬಂದುಬಿಡುತ್ತೆ. ಸೊ ChatGPT ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಪಲಿ ಟೈಪ್ ಮಾಡಿ ಹಿಸ್ಟ್ರಿ ಸ್ಟೋರಿ ಇನ್ ಕನ್ನಡ ಅಂತ ಹಾಕಿ. ಇನ್ ಕನ್ನಡ 900 ವರ್ಡ್ಸ್, ಇನ್ 100 ಇಲ್ಲ 200 ವರ್ಡ್ಸ್ ಅಂತಲೇ ಹಾಕ್ತೀನಿ. 200 ವರ್ಡ್ಸ್. ಓಕೆನಾ? ಸೊ ಸಿಂಪಲ್ ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ನಮಗೆ ಒಂದು ಏನಿದೆ ಒಂದು ಸ್ಟೋರಿ ಬಂದುಬಿಟ್ಟು ಕೊಟ್ಬಿಡ್ತು. ಕಿತ್ತೂರು ರಾಣಿ ಚೆನ್ನಮ್ಮ ಕನ್ನಡ ನಾಡಿನ ಗರಿಮೆಯ ಮಹಿಳೆ ಫ್ರೀಡಮ್ ಫೈಟರ್ ಅವರು ಅಂತ ಒಂದು ಸ್ಟೋರಿನೇ ಬಂದುಬಿಟ್ಟು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಮಗೆ ಏನು ಬೇಕು, ಪ್ರಾಂಪ್ಟ್ ಬೇಕು. ಸೊ ಪ್ರಾಂಪ್ಟಿಗೆ ನಾವೇನು ಮಾಡಬೇಕು, ಸಿಂಪಲಿ ನಿಮಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಸಿಗ್ತಾ ಇದೆಯಲ್ಲ, ಸೊ ಸಿಂಪಲಿ ನೀವೇನು ಮಾಡಬೇಕು, ಸೊ ನೋಡಿ ಗೈಸ್, ಪ್ರಾಂಪ್ಟ್ ಬಂದುಬಿಟ್ಟು ಸಿಂಪಲ್ಲಿ ಇಲ್ಲಿ ನಾನು ಇಲ್ಲಿ ಟೈಪ್ ಮಾಡಿದ್ದೀನಲ್ಲ, ಸೇಮ್ ಈ ಥರ ಪ್ರಾಂಪ್ಟೇ ನಮಗೆ ಬಂದುಬಿಟ್ಟು ಹಾಕಬೇಕು. ಪ್ರಾಂಪ್ಟ್ ಇಮೇಜ್ ಜನ್ರೇಟ್ ಮಾಡೋಕ್ಕೆ ಈ ಪ್ರಾಂಪ್ಟ್ ಹಾಕಬೇಕು. ನೋಡಿ ಇಲ್ಲಿ ನಾನು ಟೈಪ್ ಮಾಡಿದ್ದೀನಲ್ಲ, ಸೇಮ್ ಟು ಸೇಮ್ ಇದೇ ಥರ ಪ್ರಾಂಪ್ಟ್ ಬಂದುಬಿಟ್ಟು ಹಾಕಿ. ಆ್ಯಂಡ್ ಹಾಂ ಗೈಸ್, ನಿಮಗೆ ಇದು ಪ್ರಾಂಪ್ಟ್ ಬರೆಯೋಕ್ಕೆ ಬರಲಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ, ಅಲ್ಲಿಂದ ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡ್ಕೊಬೋದು ನೀವು. ಸೊ ಎಲ್ಲ ಸ್ಟೋರಿಗೂ ಬಂದುಬಿಟ್ಟು ಈ ಥರ ಒಂದೇ ಪ್ರಾಂಪ್ಟ್ ಕೊಟ್ಟರೆ ಸಾಕು, ನೀವು ಈಸಿಲಿ ಇಮೇಜಸ್ಗಳದ್ದು ಪ್ರಾಂಪ್ಟ್ ನಿಮಗೆ ಸಿಕ್ಬಿಡುತ್ತೆ. ಓಕೆನಾ? ಸಿಂಪಲಿ ಸೆಂಡ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಓಕೆನಾ? ಸೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮಗಿಲ್ಲಿ ಏನು
ಸೊ ಸಿಂಪಲಿ ಇಲ್ಲಿ ನಮ್ಮದು ಸ್ಟೋರಿ ಬಂದಿದೆ. ಸೊ ಸ್ಟೋರಿಗೆ ಬಂದುಬಿಟ್ಟು ನಾವೇನು ಮಾಡಬೇಕು, ಇಲ್ಲಿ ಸಿಂಪಲಿ ಸೆಂಡ್ ಮಾಡಬೇಕು. ಏನಂತ, ಗಿವ್ ಮೀ ಇಲ್ಲ 3 to 4 ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ. ಓಕೆನಾ. ಸೊ ಸಿಂಪಲಿ ಈ ಥರ ಏನು ಮಾಡಿ ನೀವು ಈ ಥರ ಮಾಡಿಬಿಟ್ಟು ಸಿಂಪಲಿ ಗಿವ್ ಮೀ 3 to 4 ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ. ಬಟ್ ನಾನು ಇಲ್ಲಿ 3 to 4 ಕೊಟ್ಟಿದ್ದೀನಿ, ಯಾಕಂದರೆ ಶಾರ್ಟ್ ಏನಿದೆ ಸ್ಟೋರಿ ಬಂದುಬಿಟ್ಟು ಶಾರ್ಟ್ ಆಗಿದೆ. ನಿಮ್ಮದು ಲಾಂಗ್ ಸ್ಟೋರಿ ಆದರೆ ನೀವು ಇಲ್ಲಿಂದ 10 to 20 ಪ್ರಾಂಪ್ಟ್ನು ಕೇಳ್ಬೋದು, ಇಲ್ಲ 20 to 50ವರೆಗೂ ನೀವು ಪ್ರಾಂಪ್ಟ್ಸ್ಗಳನ್ನ ಜನ್ರೇಟ್ ಮಾಡಿಸ್ಕೋಬೋದು. ಓಕೆನಾ. ಸಿಂಪಲಿ ನಾನು ಸೆಂಡ್ ಮಾಡಿದ್ದೀನಿ. ಸೆಂಡ್ ಮಾಡಾದ್ಮೇಲೆ ನೋಡಿ, ನಮಗೆ ಪ್ರಾಂಪ್ಟ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, ಟೋಟಲಿ 4 ಪ್ರಾಂಪ್ಟ್ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕು, ಇದು ಮಿಸ್ ಆಗಬಾರ್ದಲ್ವ. ಸೊ ಸಿಂಪಲಿ ನಾವು ಈ ಸ್ಟೋರಿ ಏನಿದೆ ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಸ್ಟೋರಿ ಕಾಪಿ ಮಾಡ್ಕೊಂಡಾದಮೇಲೆ ಪ್ರಾಂಪ್ಟ್ಗಳನ್ನು ಕೂಡ ನಾವು ಒಂದೊಂದಾಗಿ ಎಲ್ಲ ಡೈರೆಕ್ಟಾಗಿ ಒಂದೊಂದಾಗಿ ಎಲ್ಲ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದಮೇಲೆ ಇಲ್ಲಿ ನಾವೇನು ಮಾಡಬೇಕು, ಸಿಂಪಲ್ಲಿ ಇಲ್ಲಿ ನೋಟ್ಬುಕ್ ಏನಿದೆ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಓಕೆ, ನಾನು ನೋಟ್ಬುಕ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾವು ಪೇಸ್ಟ್ ಮಾಡಬೇಕು. ಈಗ ಒಂದು ಸಲ ಮಿಸ್ ಆದರೆ ಸೇಮ್ ಸ್ಟೋರಿ ನಮಗೆ ChatGPT ಕೊಡಲ್ಲ, ಡಿಫ್ರೆಂಟ್ ಸ್ಟೋರಿನೇ ಕೊಡೋದು. ಸೊ ಕ್ರಿಯೇಟ್ ನೋಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಸ್ಟು ನಾವಿಲ್ಲಿ ಪ್ರಾಂಪ್ಟ್ ಏನಿದೆ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಕೆಳಗಡೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ನಮ್ಮ ಸ್ಟೋರಿ ಏನಿದೆ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಈಗ ನೋಡಿ ಗೈಸ್, ಈಗ ನಮಗೆ ಇಮೇಜು ನಮ್ಮದು ಪ್ರಾಂಪ್ಟ್ ಆಯಿತು, ಸ್ಟೋರಿ ಆಯಿತು. ಈಗ ನಮಗೆ ಏನು ಮಾಡಬೇಕು, ಇಮೇಜಸ್ಗಳನ್ನ ಜನ್ರೇಟ್ ಮಾಡಬೇಕು. ಸೊ ಸಿಂಪಲಿ ನೀವೇನು ಮಾಡಬೇಕು, ನಿಮ್ಮದು ವಾಟ್ಸಪ್ ಇರುತ್ತಲ್ಲ ಎಲ್ಲರ ಹತ್ರ. ಸೊ ವಾಟ್ಸಪ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಸೊ ನಾನು ವಾಟ್ಸಪ್ ಏನಿದೆ ಓಪನ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ನಾನು ಇಲ್ಲಿಂದ ವಾಟ್ಸಪ್ನ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇಲ್ಲ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಈ ರೌಂಡ್ ಆಪ್ಷನ್ನು. ಸೊ ಸಿಂಪಲಿ ಈ ರೌಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ರೌಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಆಲ್ರೆಡಿ ನಾನು ಇಲ್ಲಿ ಇಮೇಜಸ್ನ ಜನ್ರೇಟ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ನಿಮ್ಮ ಪ್ರಾಂಪ್ಟ್ ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕು. ಓಕೆನಾ. ಸೊ ಮೊದಲನೇ ಪ್ರಾಂಪ್ಟ್ ಏನಿದೆ ನಾವು ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ. ಅದು ಸಿಂಪಲಿ ನಾನು ಇಲ್ಲಿಂದ ಓಪನ್ ಮಾಡ್ಕೊತೀನಿ, ಕಾಪಿ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಕಾಪಿ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ವಾಟ್ಸಪ್ ಏನಿದೆ ಅದನ್ನು ಓಪನ್ ಮಾಡ್ಕೊತೀನಿ. ವಾಟ್ಸಪ್ ಓಪನ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ. ಸೊ ಇದು ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಅನಿಸುತ್ತೆ. ಸೊ ಸಿಂಪಲಿ ನಾನು ಸೆಂಡ್ ಮಾಡ್ತೀನಿ. ಸೊ ಸೆಂಡ್ ಮಾಡಿದಾಗ ನೋಡಿ ನಮ್ಮದು ಏನಾಗ್ತಿದೆ, ಇಲ್ಲಿ ಇಮೇಜ್ ಬಂದುಬಿಟ್ಟು ಜನ್ರೇಟ್ ಮಾಡ್ತಾ ಇದೆ. ಯಾವುದು, ಮೀಟಾ AI. ವಾಟ್ಸಪ್ಪಲ್ಲಿ ಕೂಡ ನೀವು ಇಮೇಜ್ಗಳನ್ನ ಬಂದುಬಿಟ್ಟು ಈಸಿಲಿ ಜನ್ರೇಟ್ ಮಾಡ್ಬೋದು. ನೋಡಿ ಎಷ್ಟು ಕ್ಲೀನಾಗಿರೋ ಇಮೇಜ್ ಬಂದುಬಿಟ್ಟು 3D ಆಗಿರೋ ಇಮೇಜ್ ಬಂದುಬಿಟ್ಟು ನಮಗೆ ಏನು ಮಾಡಿಕೊಟ್ಟಿದೆ, ಜನ್ರೇಟ್ ಮಾಡಿಕೊಟ್ಟಿದೆ ವಾಟ್ಸಪ್ಪು. ನೀವು ಈಸಿಲಿ ಬಂದುಬಿಟ್ಟು ವಾಟ್ಸಪ್ಪಲ್ಲೇ ಇಮೇಜಸ್ಗಳನ್ನ ಈಸಿಲಿ ಜನ್ರೇಟ್ ಮಾಡ್ಕೋಬೋದು. ಓಕೆನಾ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇದು ಸೇವ್ ಮಾಡಬೇಕಂದ್ರೆ ಇಲ್ಲಿ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ 3 ಡಾಟ್ ಆಪ್ಷನ್ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸೇವ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಇದೇನಾಗುತ್ತೆ, ನಮ್ಮದು ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಇದು ನಿಮಗೆ ಅನಿಮೇಟ್ ರೂಪದಲ್ಲಿ ಬೇಕಂದರೆ ನೀವು ಇಲ್ಲಿ ಸಿಂಪಲಿ ಅನಿಮೇಟ್ ಅಂತ ಕಳಿಸ್ಬೋದು. ಅನಿಮೇಟ್ ದಿಸ್ ಇಮೇಜ್. ಓಕೆನಾ. ದಿಸ್ ಇಮೇಜ್ ನೀವು ಬೇಕಿದ್ದರೆ ಈ ಥರನೂ ಕಳಿಸ್ಬೋದು. ಇದು ಅನಿಮೇಟ್ ಮಾಡಿ ಕಳಿಸುತ್ತೆ. ಇಲ್ಲ ನಿಮಗೆ ಇಮೇಜಿಂದನೂ ನೀವು ಕೈನ್ ಮಾಸ್ಟರಲ್ಲಿ ಯಾವ ಥರ ಅನಿಮೇಟ್ ಮಾಡ್ಬೋದು ಅದನ್ನು ಹೇಳ್ಕೊಡ್ತೀನಿ. ಓಕೆನಾ. ಈ ಥರನೂ ಕೂಡ ನೀವು ಕಳಿಸ್ಬೋದು. ನೋಡಿ ನಮ್ಮದು ಅನಿಮೇಟ್ ಆಗಿ ಬಂದುಬಿಟ್ಟು ಕಳಿಸಿದೆ. ಈ ಥರ ಏನು ಸೆಕೆಂಡ್ಸಲ್ಲಿ ಒಂದು 5 to 10 ಸೆಕೆಂಡ್ ಈ ಥರ ಆ್ಯನಿಮೇಷನ್ ಮಾಡಿಬಿಟ್ಟು ಕಳಿಸಿದೆ. ಓಕೆನಾ. ಇದಾಯಿತು ಆ್ಯನಿಮೇಟು. ಓಕೆನಾ. ಸೊ ಈ ಥರ ಇದು ಬಂದುಬಿಟ್ಟು ನೋಡಿ, ಇಮೇಜ್ ಬಂದುಬಿಟ್ಟು ಸಖತ್ ಕ್ಲಿಯರ್ ಆಗಿದೆ. ನಾವು ಇಮೇಜಿಂದನೇ ಕೈನ್ ಮಾಸ್ಟರಲ್ಲಿ ಆ್ಯನಿಮೇಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ಆ್ಯನಿಮೇಟ್ ನೀವು ಮಾಡಿಕೊಂಡ್ರೂ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಓಕೆನಾ. ಇದಾಯಿತು ಮೊದಲನೇ ಪ್ರಾಂಪ್ಟು. ಸೊ ಎರಡನೇ ಪ್ರಾಂಪ್ಟ್ ಹಾಕಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇನ್ನೊಂದು ಸಲ. ಓಕೆನಾ. ಸೊ ಎರಡನೇ ಪ್ರಾಂಪ್ಟ್ ಏನಿದೆ ನಾವು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಟು ವಾಟ್ಸಪ್ಪಿಗೆ ಬರೋಣ. ವಾಟ್ಸಪ್ಪಿಗೆ ಬಂದಾದಮೇಲೆ ಮತ್ತೆ ನಾನು ಆ ಪ್ರಾಂಪ್ಟ್ ಏನಿದೆ ಇಲ್ಲಿ ನಾನಿಲ್ಲಿ ಸೆಂಡ್ ಮಾಡ್ತೀನಿ. ನೀವು ಇಲ್ಲಿ ಅನ್ಲಿಮಿಟೆಡ್ ಇಮೇಜಸ್ಗಳನ್ನ ಜನ್ರೇಟ್ ಮಾಡ್ಬೋದು. ಓಕೆನಾ. ಯಾವುದೇ ದುಡ್ಡಿಲ್ಲ, ಫ್ರೀಯಾಗಿ. ಓಕೆನಾ. ಮೀಟಾ AI ಏನಿದೆ ನಿಮಗೆ ಜನ್ರೇಟ್ ಮಾಡಿಕೊಡುತ್ತೆ ವಾಟ್ಸಪ್ಪಲ್ಲೇ. ಓಕೆನಾ. ನೀವು ಬೇರೆ ಬೇರೆ ವೆಬ್ಸೈಟ್ಗಳಿಗೆ ಹೋಗ್ಬಿಟ್ಟು ನಾನು ಜನ್ರೇಟ್ ಮಾಡಬೇಕು, ವೆಯ್ಟ್ ಮಾಡಬೇಕಂತ ಅವಶ್ಯಕತೆಯೇ ಇಲ್ಲ. ನೋಡಿ ಇಲ್ಲಿ ಇಮೇಜ್ ಬಂದುಬಿಟ್ಟು ನಮಗೆ ಜನ್ರೇಟ್ ಮಾಡಿಕೊಟ್ಟಿದೆ. ಓಕೆನಾ. ಇದು ಆ್ಯನಿಮೇಷನ್ ರೂಪದಲ್ಲಿ ಬಂದಿದೆ ನಮಗೆ. ಓಕೆನಾ. ಸೊ ಇದೊಂದಾಯಿತು.
ಸೊ ಸಿಂಪಲಿ ನೀವೇನು ಮಾಡ್ಬೋದು, ಇಲ್ಲಿಂದ ಸೇವ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೇವ್ನ ಮಾಡ್ಕೋಬೋದು. ಓಕೆನಾ. ಈಗ ನಮ್ಮದು 3ನೇ ಇಮೇಜ್ ಏನಿದೆ ನಾವು ಅದನ್ನು ಜನ್ರೇಟ್ ಮಾಡ್ಕೊಳ್ಳೋಣ. ಓಕೆನಾ. ಇದು ವಿದಿನ್ ಸೆಕೆಂಡ್ಸಲ್ಲಿ ಆಗಿಬಿಡುತ್ತೆ, ನಿಮ್ಮದು ಜಾಸ್ತಿ ಟೈಮ್ ವೇಸ್ಟ್ ಆಗೋದೇ ಇಲ್ಲ. ಬೇಗ ನೀವು ಮಾಡ್ಕೋಬೋದು. ನಿಮ್ದು ಎಷ್ಟು ಇಮೇಜಸ್ ಇದೆ ಅಷ್ಟು ಇಮೇಜ್ದು ನೀವು ಬೇಗ ಜನ್ರೇಟ್ ಮಾಡಿಸ್ಕೋಬೋದು. ಓಕೆನಾ. ಸಿಂಪಲ್ಲಿ ನಾನು ಇಲ್ಲಿ ಸೆಂಡ್ ಮಾಡಿದ್ದೀನಿ, ನಮ್ಮದು ಇಮೇಜ್ ಏನಿದೆ ಜನ್ರೇಟ್ ಆಗ್ತಿದೆ. ಸೊ ನಾವು ವೆಯ್ಟ್ ಮಾಡೋಣ ಒಂದು ಸ್ವಲ್ಪ. ಪ್ರಾಂಪ್ಟ್ ಏನಿದೆ ಜಸ್ಟ್ ಪ್ರಾಂಪ್ಟ್ ಕೊಡಬೇಕು ನೀವು ಅಷ್ಟೇ. ಓಕೆನಾ. ಸೊ ನಾವು ನೋಡಿ ನಮ್ಮದು ಇಲ್ಲಿ ಇಮೇಜ್ ಬಂದುಬಿಟ್ಟು ಏನಿದೆ ಜನ್ರೇಟ್ ಆಗಿ ಬಂದಿದೆ. ಸೊ ಸಿಂಪಲಿ ನಾವು ಇದನ್ನು ಸೇವ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಮ್ಮದೀಗ ಏನು ಇಮೇಜಿದ್ದು ಕತೆ ಮುಗೀತು. ಈಗ ನಾವೇನು ಮಾಡಬೇಕು, ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಸಿಂಪಲಿ ನಾವಿಲ್ಲಿ ಒಂದೊಂದಾಗಿ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು 16:9 ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವಿಲ್ಲಿ ವಾಟ್ಸಪ್ಪಲ್ಲಿ ನಾವು ಏನೆಲ್ಲ ಈಗ ಸೇವ್ ಮಾಡಿದ್ವಿ ಅದನ್ನು ನಾವಿಲ್ಲಿಂದ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಸಿಂಪಲಿ ನಾನಿಲ್ಲಿ ಆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೋಟಲ್ 4 ಇಮೇಜ್ ಏನಿದೆ ಅದನ್ನು ನಾನು ಇಲ್ಲಿಂದ ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಟೋಟಲ್ಲಾಗಿ ನಮ್ಮದು 4 ಇಮೇಜು ಈ ಥರ ಟೈಪಲ್ಲಿ ಬಂದಿದೆ. ಸೊ ನಾವೇನು ಮಾಡಬೇಕು, ಇದನ್ನು ಪ್ಯಾನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಸಿಂಪಲಿ ನಾನು ಇಲ್ಲಿಂದ ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಈಕ್ವಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈ ಥರ ಈಸಿಲಿ ಪ್ಯಾನ್ ಆ್ಯಂಡ್ ಝೂಮ್ ಮಾಡ್ಕೋಬೋದು. ಓಕೆನಾ. ಸೊ ಇಷ್ಟು ಇಲ್ಲಿವರೆಗೂ. ಓಕೆನಾ. ನೋಡಿದ್ರಲ್ಲ ನಿಮ್ದು ಇಮೇಜ್ ಬಂದುಬಿಟ್ಟು ಈ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ. ಅದಾದಮೇಲೆ ಇದನ್ನು ಕೂಡ ನೀವು ಪ್ಯಾನ್ ಆ್ಯಂಡ್ ಝೂಮ್ ಮಾಡ್ಕೋಬೋದು. ನಾವು ಸಿಂಪಲಿ ಇಲ್ಲಿ ಏನು ಮಾಡೋಣ, ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡೋಣ, ಈಕ್ವಲ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ನಾವು ಇಲ್ಲಿಂದ ಇದನ್ನು ಈ ಥರ ಝೂಮ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ನೋಡಿ ನಮ್ಮದು ಝೂಮ್ ಆಗಿ ಬಂದಿದೆ. ಓಕೆನಾ. ಈ ಇಮೇಜು ಅಷ್ಟೇ ಸಿಂಪಲಿ ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೂಡ ಅಷ್ಟೇ ಝೂಮ್ನ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿವರೆಗೂ ನಾವು ಝೂಮ್ ಮಾಡ್ಕೊಳ್ಳೋಣ. ಸೇಮ್ ಲಾಸ್ಟ್ ಇಮೇಜ್ನೂ ಅಷ್ಟೇ ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಕೂಡ ನಾವು ಇಲ್ಲಿವರೆಗೂ ಝೂಮ್ ಮಾಡ್ಕೊಳ್ಳೋಣ. ಓಕೆನಾ. ನಮಗೆ ಒಂದು ಸ್ವಲ್ಪ ಸ್ಟೋರಿಗೆ ಇಮೇಜ್ ಅಡ್ಜಸ್ಟ್ ಆದರೆ ಸಾಕು. ಓಕೆನಾ. ಸೊ ಈಗ ನೀವೇನು ಮಾಡಬೇಕು, ಈ ಥರ ಬೋರಿಂಗ್ ಕಾಣಿಸ್ತಾ ಇದೆಯಲ್ವಾ. ಸೊ ಸಿಂಪಲಿ ನಾವು ಇಲ್ಲಿ ಮಧ್ಯದಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಟ್ರಾನ್ಸಾಕ್ಷನ್ ಎಫೆಕ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದುಬಿಟ್ಟು ನಾವೇನು ಮಾಡಬೇಕು, ಕ್ಲಾಸಿಕ್ ಟ್ರಾನ್ಸಾಕ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದುಬಿಟ್ಟು ನಾವು ಕ್ಲಾಸಿಕ್ ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ಗಳು ನಾವು ಒಂದೊಂದರಲ್ಲಿ ಯೂಸ್ ಮಾಡ್ಕೋಬೇಕು. ಓಕೆನಾ. ಸೊ ನಿಮಗೆ ಯಾವ ಎಫೆಕ್ಟ್ ಇಷ್ಟ ಆಗುತ್ತೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಕ್ಲಾಸಿಕ್ ತಗೊಂಡಿದ್ದೀನಿ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ತಗೋಬೋದು. ನಾನಿಲ್ಲಿ ಕ್ಲಾಸಿಕ್ಕಲ್ಲಿ 1-2-3 ತಗೊಂಡಿದ್ದೀನಿ. ಓಕೆನಾ. ಸೊ ನೀವು ನೋಡ್ಬೋದು ಈಗ. ಸೊ ಈಗ ನಾವೇನು ಮಾಡಬೇಕು, ಅದೇ ಸ್ಟೋರಿ ಬಂದುಬಿಟ್ಟು ಏನಿದೆ ಆ ಸ್ಟೋರಿನ ಬಂದುಬಿಟ್ಟು ನಾವು ಈಗ ವಾಯ್ಸ್ ರೂಪದಲ್ಲಿ ಕನ್ವರ್ಟ್ ಮಾಡಿ ಇಲ್ಲಿ ಆ್ಯಡ್ ಮಾಡಬೇಕು. ಸೊ ವಾಯ್ಸ್ ರೂಪದಲ್ಲಿ ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಅಂತ. ಸೊ ಅಂತೂ ಇನ್ನೊಂದು ಸಲ ನಾನು ನಿಮಗೆ ಹೇಳ್ಕೊಟ್ಬಿಡ್ತೀನಿ. ಸೊ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಜೆಮಿನೈ ಅಂತ ನಿಮಗೆ ಒಂದು ಅಪ್ಲಿಕೇಶನ್ ಕಾಣುತ್ತೆ, ಗೆಮಿನೈ ಅಂತ. ಇಲ್ಲಿ ಈ ಅಪ್ಲಿಕೇಶನ್ನು ಸೊ ನಿಮ್ಮ ಫೋನಲ್ಲಿ ಇದ್ರೂ ಇರ್ಬೋದು, ಇಲ್ಲಾಂದರೆ ನೀವೇನು ಮಾಡ್ಬೋದು, ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಅಲ್ಲಿಂದ ನೀವು ಬೇಕಿದ್ದರೆ ಇದು ಮಾಡ್ಕೋಬೋದು. ಓಕೆನಾ. ಏನು ಮಾಡ್ಕೋಬೋದು, ಇನ್ಸ್ಟಾಲ್ ಮಾಡ್ಕೋಬೋದು. ನಮ್ಮದು ಈಗ ಸ್ಟೋರಿ ಏನಿದೆ ನಾವು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ನಾವು ನೋಟ್ಬುಕ್ಕಲ್ಲಿ ಪೇಸ್ಟ್ ಮಾಡಿಟ್ಟಿದ್ವಲ್ಲ ನಮ್ಮ ಸ್ಟೋರಿ, ಅದನ್ನು ನಾವು ಇಲ್ಲಿಂದ ಕಾಪಿ ಮಾಡಿಕೊಂಡು ಸಿಂಪಲಿ ನಾವೇನು ಮಾಡೋಣ, ಇಲ್ಲಿಂದ ಬಂದುಬಿಟ್ಟು ನಾನು ಇಷ್ಟುವರೆಗೂ ಕಾಪಿ ಮಾಡ್ಕೊಳ್ತೀನಿ. ಓಕೆನಾ. ಅಟ್ಲೀಸ್ಟ್ ಇಷ್ಟುವರೆಗೂ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿಕೊಂಡು ಸಿಂಪಲಿ ನಾವಿಲ್ಲಿ ಬ್ಯಾಕ್ ಬರೋಣ, ಜೆಮಿನಿ ಓಪನ್ ಮಾಡ್ಕೊಳ್ಳೋಣ. ಓಕೆನಾ. ನಾನಿಲ್ಲಿ ಕಾಪಿ ಏನಿದೆ ಇದು ಕಾಪಿ ಮಾಡಿದ್ದು ಪೇಸ್ಟ್ ಮಾಡಿಬಿಟ್ಟು ಕೆಳಗಡೆ ಟೈಪ್ ಮಾಡ್ತೀನಿ, ಪೇಸ್ಟ್ ಸೇಮ್ ಟು ಸೇಮ್ ಅಂತ. ಓಕೆನಾ. ಸೇಮ್ ಟು ಸೇಮ್. ಓಕೆನಾ. ಸೊ ಸಿಂಪಲಿ ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿದಾಗ ಅದು ನಮ್ಮದು ಸೇಮ್ ಟು ಸೇಮ್ ಏನಿದೆ ಅದು ಪೇಸ್ಟಾಗಿ ಇಲ್ಲಿ ಬಂದುಬಿಡುತ್ತೆ. ನೀವು ನೋಡ್ಬೋದು ಸೇಮ್ ಟು ಸೇಮ್ ಪೇಸ್ಟಾಗಿ ನಮ್ಮದು ಏನಿದೆ ಬಂದಿದೆ. ಈಗ ನಾವೇನು ಮಾಡಬೇಕು, ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇದನ್ನು ರೆಕಾರ್ಡ್ ಮಾಡ್ಕೋಬೇಕು. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ವಾಯ್ಸ್ ಏನಿದೆ ಕೊಟ್ಬಿಟ್ಟು ನೀವು ಬೇಕಿದ್ರೆ ವಾಯ್ಸ್ನೂ ಚೇಂಜ್ ಮಾಡ್ಕೋಬೋದು. ಎಲ್ಲಿಂದ ಚೇಂಜ್ ಮಾಡ್ಬೋದು ಅಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಏನು ಆಪ್ಷನು, ಈ ಆಪ್ಷನ್, ಇದ್ರ ಮೇಲೆ ಸಿಂಪಲ್ಲಿ ಕ್ಲಿಕ್ ಮಾಡಿ. ಓಕೆನಾ. ಕ್ಲಿಕ್ ಮಾಡಿದರೆ ಇಲ್ಲಿ ಜೆಮಿನೈ ವಾಯ್ಸ್ ಇಲ್ಲ ಕೆಳಗಡೆ ಬಂದರೆ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಗೆಮಿನೈ ವಾಯ್ಸ್ ಅಂತ ಕಾಣಿಸ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ವಾಯ್ಸ್ ಬೇಕು ಆ ವಾಯ್ಸ್ನ ನೀವು
ಯೂಸ್ ಮಾಡ್ಕೋಬೇಕು. ಓಕೆನಾ? ಸೊ ನೋಡಿ ಇಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಸಿಂಪಲಿ ನಾನು ಈ ವಾಯ್ಸ್ನ ತೊಗೊಂಡಿದ್ದೀನಿ. ಈಗ ನಾವೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೇಕು. ಓಕೆನಾ? ಸೊ ಸ್ಕ್ರೀನ್ ರೆಕಾರ್ಡ್ ಮಾಡೋದಕ್ಕೆ ಇದ್ರ ಮೇಲೆ ಫಸ್ಟು ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಆನ್ ಮಾಡ್ಕೊಳ್ಳಿ. ನಿಮ್ಮ ಫೋನಲ್ಲಿ ಅವೈಲೇಬಲ್ ಇರುತ್ತಲ್ಲ ಇದು ಸ್ಕ್ರೀನ್ ರೆಕಾರ್ಡ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಈಗ ನಮ್ಮದು ವಾಯ್ಸ್ ಏನಾಗಿದೆ ರೆಕಾರ್ಡ್ ಆಗಿದೆ. ಈಗ ನಾವೇನು ಮಾಡಬೇಕು, ಇದಕ್ಕೆ ವಾಯ್ಸ್ನ ಆ್ಯಡ್ ಮಾಡಬೇಕು. ಸೊ ನಮ್ಮದೀಗ ವಾಯ್ಸ್ ರೂಪದಲ್ಲಿ ಬಂದುಬಿಟ್ಟು ಏನಾಗಿದೆ ಜನ್ರೇಟ್ ಆಗಿದೆ. ಇದು ನಾವು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ವಾಯ್ಸ್ ನಾನಿಲ್ಲಿ ಜನ್ರೇಟ್ ಮಾಡ್ಕೊಂಡಿದ್ನಲ್ಲ, ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ನಲ್ಲ ನೋಡಿ, ಈ ಥರ ಟೈಪಲ್ಲಿ ಬಂದಿದೆ. ಸೊ ಇದಕ್ಕೆ ನಾವೇನು ಮಾಡಬೇಕು, ಸೊ ಸಿಂಪಲಿ ಕೆಳಗೆ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ನಿಮಗೊಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನು? ಎಕ್ಸ್ಟ್ರಾಕ್ಟ್ ಆಡಿಯೋ ಆಪ್ಷನ್. ಓಕೆನಾ? ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಆಡಿಯೋ ಬಂದುಬಿಡ್ತು. ಸೊ ನಾವೀಗ ಈ ಸ್ಕ್ರೀನ್ ರೆಕಾರ್ಡ್ ಏನಿದೆ ಈ ಬರ್ತಾ ಇದ್ದಿಲ್ಲ ಇದನ್ನು ನಾವು ಡಿಲೀಟ್ ಮಾಡ್ಕೊಳ್ಳೋಣ. ಈಗ ನಾವು ಬರೋದಾದರೆ ನೋಡಿ ನಮ್ಮದು ಈಗ ವಾಯ್ಸ್ ಏನಿದೆ ಬಂದಿದೆ. ನಾವು ಒಂದ್ಸಲ ಪ್ಲೇ ಮಾಡಿ ತೋರಿಸ್ತೀನಿ, ನೋಡ್ಬೋದು ನೀವು. ಇಲ್ಲಿಂದ ವಾಯ್ಸು ಸ್ಟಾರ್ಟ್ ಆಗ್ತಿದೆ. ಸೊ ನಾನು ಇಲ್ಲಿಂದ ತಗೊಬಂದು ಇಡ್ತೀನಿ. ನಾಡಿನ ಕಿತ್ತೂರ ರಾಣಿ ಚೆನ್ನಮ್ಮ. ಕಿತ್ತೂರ ರಾಣಿ ಚೆನ್ನಮ್ಮ ಕನ್ನಡ ನಾಡಿನ ಗರಿಮೆಯ ಮಹಿಳಾ ಫ್ರೀಡಂ ಫೈಟರ್. ಅವರು 1778ರಲ್ಲಿ ಜನಿಸಿ ಬಾಲ್ಯದಿಂದಲೇ ಧೈರ್ಯ. ಕೇಳಿಸ್ಕೊಂಡ್ರಲ್ಲ ಗೈಸ್, ಇದಕ್ಕೆ ಇನ್ನೂ ಫೋಟೋಸ್ ಬೇಕು. ನಾನು ಸಿಂಪಲ್ ನಿಮಗೆ ಎಕ್ಸಾಂಪಲ್ಗೆ ತೋರ್ಸೋಕ್ಕೆ ಜಸ್ಟ್ 4 ಫೋಟೋ ಮಾತ್ರ ಜನ್ರೇಟ್ ಮಾಡಿಸ್ಕೊಂಡು ಅದಕ್ಕೆ ವಾಯ್ಸ್ನೂ ಕೂಡ ಯಾವ ಥರ ಆ್ಯಡ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಇದೇ ಬೋರಿಂಗ್ ಅನಿಸಿದ್ರೆ ನೀವು ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೂ ಸಹ ಹಾಕ್ಬೋದು. ಆ್ಯಂಡ್ ಇಮೇಜಸ್ಗಳು ಬಂದುಬಿಟ್ಟು ನೀವು ಈಸಿಲಿ ಜನ್ರೇಟ್ ಮಾಡ್ಬೋದು, ಅನ್ಲಿಮಿಟೆಡ್. ಓಕೆನಾ? ಯಾವುದರಿಂದ? ವಾಟ್ಸಪ್ಪಿಂದ. ಗೊತ್ತಾಯ್ತಲ್ಲ ಗೈಸ್ ಹೆಂಗೆ ಏನು ಎತ್ತ ಅಂತ. ಅಂತೂ ನಿಮಗೆ ಇದರ ರಿಲೇಟೆಡ್ ಕ್ವಶನ್ನು ಮೈಂಡಲ್ಲಿ ಏನಾದರೂ ಓಡ್ತಾ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್?